ಕಣ್ಣೇರಿ ಸ್ವಾಮೀಜಿ ಇಡೀ ದೇಶದಲ್ಲಿ ಯಾವುದಕ್ಕೆ ಅವರು ಪ್ರಸಿದ್ಧತೆ? ಅವರ ಕೃಷಿಯನ್ನು ನೋಡೋದಕ್ಕೆ ದೇಶದ ಎಲ್ಲ ವಿಜ್ಞಾನಿಗಳು ಹೋಗ್ತಾರೆ, ಕೃಷಿ ತಜ್ಞರು ಹೋಗ್ತಾರೆ. ಕೃಷಿ ಕಲಿಯುವಂತ ಮಕ್ಕಳು ಹೋಗ್ತಾರೆ. ಕಣ್ಣೇರಿ ಮಠ ನೋಡಬೇಕು, ಅವರ ಫಾರ್ಮ್ ಅನ್ನು ನೋಡಬೇಕು, ಅವರ ಗೋಶಾಲೆಯನ್ನು ನೋಡಬೇಕು, ಅವ್ರು ಮಾಡಿದಂತ ಕೃಷಿಯನ್ನು ನೋಡಬೇಕು, ಅವ್ರು ಕಟ್ಟಿರುವಂತ ಆಶ್ರಮವನ್ನು ನೋಡಬೇಕು, ಅವ್ರು ಹೇಗೆ ನೀರಿಲ್ಲದ ಜಾಗದಲ್ಲಿ ಕೂಡ ನೀರು ತಂದಿದ್ದಾರೆ ನೋಡಬೇಕು. ಇದು ಕಣ್ಣೇರಿ ಮಠಕ್ಕಿರುವಂತ ಶ್ರೇಷ್ಠತೆ, ದೇಶದಲ್ಲಿರುವಂತ ಶ್ರೇಷ್ಠತೆ. ಅವರನ್ನ ನೀವು ಬಿಜಾಪುರಕ್ಕೆ ಬರದಂತೆ ತಡೆಯೋದಕ್ಕೆ ಸುತ್ತೋಲೆ ಹೊರಡಿಸಿದ್ದೀರಿ. ಇದಕ್ಕೆ ಹೇಳ್ತಾರೆ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ಪರಮೇಶ್ವರ್ ಅವರೇ, ವಿನಾಶಕಾಲೇ ವಿಪರೀತ ಬುದ್ಧಿ. ವಿನಾಶ ಬಂದಿದೆ ನಿಮ್ಗೆ. ಒಬ್ಬ ಸ್ವಾಮೀಜಿಯ ಭಾಷಣವನ್ನ, ಅವರ ಭಾಷೆಯನ್ನ ಕೇಳುವಂತ ತಾಕತ್ತು ನಿಮ್ಗೆ ಉಳ್ಕೊಂಡಿಲ್ಲ. ಕಣ್ಣೇರಿ ಮಠದ ಒಬ್ಬ ಸ್ವಾಮೀಜಿ ಮಾತಾಡಿದಕ್ಕೆ ಹೆದರಿದ್ದೀರಿ. RSS ಅವರು ಒಂದು ದಿನ ಪಥಸಂಚಲನ ಮಾಡಿದಕ್ಕೆ ನೀವು ಹೆದರಿದ್ದೀರಿ. ಮಾಡಿದ್ಯಾವಾಗ? ಮೊನ್ನೆ ಸಂಡೆ ರಾಜ್ಯದಾದ್ಯಂತ ಪಥಸಂಚಲನ ನಡೀತು. ಪತ್ರ ತಕ್ಷಣ ಬಂತು ಪ್ರಿಯಾಂಕಾ ಖರ್ಗೆ ಅವರದು. ಕಣ್ಣೇರಿ ಮಠದ ಸ್ವಾಮೀಜಿ ಏನು ಹೇಳಿದ್ದಾರೆ ತಪ್ಪು? ಯಾವ ಭಯೋತ್ಪಾದಕತೆ ಕೆಲಸವನ್ನ ಅವ್ರು ಮಾಡಿದ್ದಾರೆ ಹೇಳಿ ನನಗೆ. ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಪರಮೇಶ್ವರ್ ಅವರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಣ್ಣೇರಿ ಮಠದ ಸ್ವಾಮೀಜಿ ಮಾಡಿದ ತಪ್ಪೇನು? ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಕಣ್ಣೇರಿ ಮಠ ಮಾಡಿದ ತಪ್ಪೇನು? ಲಿಂಗಾಯತರನ್ನ ಒಡಿಬೇಡಿ, ವೀರಶೈವರನ್ನ ಒಡಿಬೇಡಿ, ಜಾತಿ ಧರ್ಮದ ಮೇಲೆ ಒಡಿಬೇಡಿ, ಜಾತಿಯ ಸರ್ವೆ ಮಾಡಿ ನಮ್ಮನ್ನ ಗುಂಪು ಗುಂಪುಗಳಲ್ಲಿ ಚಿತ್ರ ಮಾಡಬೇಡಿ ಅಂತ ಹೇಳಿದ್ದು ತಪ್ಪ? 2013ರಲ್ಲಿ ಸರ್ಕಾರ ಬಂದಾಗ ಕೂಡ ಈ ವೀರಶೈವ ಲಿಂಗಾಯತರನ್ನ ಒಡೆದಾಡುವಂತ ಪ್ರಯತ್ನ ಮಾಡಿದ್ರಿ. ಈಗಲೂ ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಿ. ಟೀಚರ್ ಸರ್ವೆ ಮಾಡಕ್ಕೆ ಇಷ್ಟ ಇಲ್ಲ, ಆದ್ರೂ ಸರ್ವೆ ಮಾಡಬೇಕು. ಜನಕ್ಕೆ ಅಂಕಿಅಂಶ ಕೊಡಕ್ಕೆ ನಾವು ರೆಡಿ ಇಲ್ಲ, ಆದ್ರೂ ಕೊಡಬೇಕು. ಜಾತಿಯ ಸರ್ವೆ ಅಂತ ಕೇಳ್ತೀರಿ. ನಿಮ್ಗೆ ಎಷ್ಟು ಇನ್ಕಮ್ ಇದೆ, ನೀವೆಷ್ಟು ಓದಿದ್ದೀರಿ, ನಿಮ್ಮಲ್ಲಿ ಎಷ್ಟು ದನಗಳಿದಾವೆ, ಇಂಥ 67 ಪ್ರಶ್ನೆ ಕೇಳ್ತೀರಿ. ಸಾಮಾನ್ಯ ಜ್ಞಾನ ಇರಬೇಕಲ್ಲ ನಿಮ್ಗೆ. ಸರ್ವೆ ಮಾಡುವ ಕೆಲಸವನ್ನ ಕೇಂದ್ರ ಸರ್ಕಾರಕ್ಕೆ ಬಿಡಿ, ಸರ್ವೆ ಮಾಡ್ತಾರೆ, ಸೆನ್ಸಸ್ ಮಾಡ್ತಾರೆ ಅವರು. ಯಾವುದು ಮಾಡಬಾರ್ದು ಅದನ್ನು ಮಾಡ್ತೀರಿ, ಅದಕ್ಕೆ ದುಡ್ಡು ಖರ್ಚು ಮಾಡ್ತೀರಿ. ಆಯೋಗಗಳಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ ನೀವು? ಕಾಂತರಾಜ್ ಆಯೋಗಕ್ಕೆ ಎಷ್ಟು ಖರ್ಚಾಯಿತು? ಒಂದೊಂದು ಆಯೋಗವನ್ನ ಮಾಡಿ ಅದಕ್ಕೆ ದುಡ್ಡು ಖರ್ಚು ಮಾಡಿ ಅದರಲ್ಲಿ ಲೂಟಿ. ನಿಮ್ಮ ಯಾವುದೋ ಚಮಚ ಚೇಳಗಳಿಗೆ ದುಡ್ಡು ತಿನ್ನಕ್ಕೊಂದು ದಾರಿ. ಅದಕ್ಕಾಗಿ ಇವತ್ತು ಸಮಾಜವನ್ನ ಒಡೆಯುವಂತ ಕೆಲಸಕ್ಕೆ ಸರ್ವೆ ಅಂತ ಹೆಸರಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅದರ ಬಗ್ಗೆ ಮಾತಾಡಿದಂತ ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನೀವು ಬಿಜಾಪುರಕ್ಕೆ ಬರದಂಗೆ 3 ತಿಂಗಳುಗಳ ಕಾಲ ನಿಷೇಧ ಮಾಡಿದ್ದೀರಿ. ಯಾವ ಕಾರಣಕ್ಕೆ? ಸಿದ್ದರಾಮಯ್ಯನವರು ಇದು ವಿನಾಶ ನಿಮ್ದು ಹತ್ರ ಆಗ್ತಾ ಇದೆ. ಸರ್ಕಾರದ ವಿನಾಶ ಹತ್ರ ಆಗ್ತಾ ಇದೆ. ಕಾಂಗ್ರೆಸ್ ಈಗಾಗಲೇ ಮನೆಗೆ ಹೋಗಿದೆ. ಯಾವ ರಾಜ್ಯದಲ್ಲಿ? ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಏನೋ ಕಾಣಿಸ್ಕೊಂತ ಇದ್ದೀರಿ ನೀವು. ನಿಮ್ಮ ಸರ್ಕಾರ ಪಾಪರ್ ಆಗಿದೆ. ತೆಲಂಗಾಣದ ಮುಖ್ಯಮಂತ್ರಿ ಹೇಳ್ತಾರೆ ಸರ್ಕಾರ ನಡೆಸಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಂಗೆ ಸಂಬಳ ಕೊಡಕ್ಕೂ ದುಡ್ಡಿಲ್ಲ. ಇದು ತೆಲಂಗಾಣ.